ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಅಂಡ್ ವಿಕಲ್ಪನ ಯಾಕೆ ಸ್ಯಾಂಡಲ್‌ವುಡ್ ಸಿನಿ ಪ್ರೇಕ್ಷಕರು ನೋಡಬೇಕು ಅಂತ? ಆ, ಮೇಡಮ್ ಹೇಳ್ದಂಗೆ ಪ್ರಾಮಾಣಿಕ ಪ್ರಯತ್ನ ಎಲ್ಲರೂ ಪ್ರಾಮಾಣಿಕವಾಗೇ ಮಾಡಿರ್ತಾರೆ. ಎಲ್ಲರಿಗೂ ಎಲ್ಲ ಸಿನಿಮಾ ಮೇಕರ್ಸ್ಗೂ ಒಂದು ದೊಡ್ಡ ನಮಸ್ಕಾರ. ಯಾಕಂದರೆ ಬಿಕಾಸ್ ಎಲ್ಲರೂ ಈ ಇಂಡಸ್ಟ್ರಿಯನ್ನು ಡೆವಲಪ್ ಮಾಡೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ಸ್ಪೆಷಲ್ ಏನಿದೆ ಅಂತ ಹೇಳ್ತಾ ಹೋದರೆ, ಒಂದು ಕಥೆಯೇ ಇದರ ಹೀರೋ. ಇಲ್ಲಿ ನೀವು ಅವಾಗಲೇ ಬಂದ ತಕ್ಷಣ ನೀವೇ ಹೀರೋನ ಅಂತ ಕೇಳಿದ ತಕ್ಷಣ ಸೊ ಡಾಕ್ಟರ್ಸ್ ಆ್ಯಂಡ್ ಸೋಲ್ಜರ್ಸ್ ಸರ್ ಹೀರೋ ಅಂದೆ, ನಾವೆಲ್ಲ ಆ್ಯಕ್ಟರ್ಸು. ಸೊ ಹಾಗಾಗಿ ಒಂದು ಹೋಲ್ಡ್ ಆ್ಯಂಡ್ ರಿಲೀಸ್ ಸ್ಕ್ರೀನ್ ಪ್ಲೇ ಪ್ರತಿ 12 ನಿಮಿಷಕ್ಕೆ ಕಥೆಯ ದಿಕ್ಕು ಬದಲಾಗುತ್ತೆ, ನಿಮಗೆ ಪ್ರಶ್ನೆಗಳನ್ನು ಕೇಳಿಸುತ್ತೆ, ನಿಮ್ಮಲ್ಲಿ ಹಲವಾರು ಪ್ರಶ್ನೆಗಳನ್ನು ನಿಮ್ಮ ಎಕ್ಸಿಸ್ಟೆನ್ಷಿಯಲ್ ವಿಷಯಗಳ ಬಗ್ಗೆನೇ ಹುಟ್ಟಾಕತ್ತೆ. ಸೊ ನೀವು ನಮ್ಮ ಟ್ರೈಲರ್, ಟೀಸರ್ ಮತ್ತು ಹಾಡುಗಳನ್ನು ನೋಡಿ ಈ ಥರದ ಟ್ರೈಲರ್ ಅಂದರೆ ನಾವು ಆವಾಗಲೇ ನಾನು ಹೇಳ್ತಿದ್ದಾಗೆ ನಾವು ಟ್ರೈಲರಲ್ಲಿ ಅಥವಾ ಟೀಸರಲ್ಲಿ ಸಿನಿಮಾದ ಹೊರಗಿನ ಯಾವುದೇ ದೃಶ್ಯಗಳನ್ನು ಬಳಸ್ಕೊಂಡಿಲ್ಲ. ನಾವು ಅಲ್ಲಿ ಹೋಗೋ ರೀತಿಯೇ ಸಿನಿಮಾದ ರೀತಿಯೂ ಆಗಿರುತ್ತೆ. ಹಾಗಾಗಿ ನಿಮಗೆ ಈ ಥರದ ಕತೆ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ, ಈ ಥರ ಕತೆ ಬಗ್ಗೆ ನಾನು ಹೆಚ್ಚು ತಿಳ್ಕೋಬೇಕು ಅಂತ ಅನಿಸಿದ್ರೆ, ದಯವಿಟ್ಟು ಬಂದು ಥಿಯೇಟ್ರ್ಗಳಲ್ಲಿ ಸಿನಿಮಾ ನೋಡಿ. ಯಾಕಂದರೆ ನಿಮ್ಗೆ ಈ ಥರ ಕತೆಗಳು ಇಷ್ಟ ಆಗುತ್ತೆ ಅನ್ನಂಗಿದ್ರೆ ಆ ಕತೆಗೆ ತಕ್ಕ ಕೆಲವೊಂದು ಸಿನಿಮ್ಯಾಟಿಕ್ ವಿಜುವಲ್ ಅಡ್ಜಸ್ಟ್ಮೆಂಟ್ಸ್ ಮತ್ತು ಸೌಂಡ್ ಅಡ್ಜಸ್ಟ್ಮೆಂಟ್ಗಳನ್ನು ಥಿಯೇಟ್ರಿಕಲ್ ಅನುಭವದಲ್ಲೇ ಸ್ಪೆಸಿಫಿಕ್ ಆಗಿ ಸಿಗೋ ಹಂಗೆ ಮಾಡಿದ್ದೀವಿ. ಹಾಗಾಗಿ ದಯವಿಟ್ಟು ಅದನ್ನು ಥಿಯೇಟ್ರಲ್ಲೇ ಬಂದು ಅನುಭವಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ.